ಏನಂತಮ್ಮ ಹೆಂಗಿದ್ಯೋ? ನಮ್ಮ ರಾಜ್ಯದ ಹಳ್ಳಿ ಹುಡುಗರ ಬಗ್ಗೆ ನಮಗೆ ಸ್ವಲ್ಪ ಆದರೂ ಗೊತ್ತಿರುತ್ತೆ. ಆದರೆ ಮೊರಕ್ಕೋ ದೇಶದ ಹಳ್ಳಿ ಹುಡುಗರು ಇವ್ರು ಹೇಗಿರ್ತಾರೆ, ಹೇಗೆ ಬದುಕ್ತಾರೆ, ಇವ್ರ ತೋಟ ಹೇಗೆ ಮೇಂಟೈನ್ ಮಾಡ್ತಾರೆ, ಇವ್ರ ಲೈಫ್ ಹೇಗಿರುತ್ತೆ, ಇವ್ರ ಹಳ್ಳಿ ಹೇಗಿದೆ, ಇದೆಲ್ಲ ತಿಳ್ಕೊಳ್ಳೋಕ್ಕಾಗ್ತಿರುತ್ತೆ ನಿಮಗಿರುತ್ತೆ. ಅದಕ್ಕೆ ಇವತ್ತಿನ ಸೂಪರ್ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ. ಗ್ಲೋಬಲ್ ಕನ್ನಡಿಗರೇ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿನ್ನೆ ಮರುಭೂಮಿಯಲ್ಲಿ ಅಡ್ವೆಂಚರ್ ಆದ ನಂತರ ಮುಗೀತು ಅಂದ್ಕೊಂಡ್ವಿ. ಆದರೆ ರಾತ್ರಿ ಕೂಡ ಯಾವುದೇ ಹೋಟೆಲ್ ಸಿಗದೆ ಕಡೆಯದಾಗಿ ಅಲ್ಲಿ ಒಂದು ಯಾವುದೋ ಹಳ್ಳಿಲಿ ಪರ್ಮಿಷನ್ ತಗೊಂಡು ಪಾಸ್ಪೋರ್ಟ್ ತೋರಿಸಿ ಕನ್ವಿನ್ಸ್ ಮಾಡಿ ರಾತ್ರಿ ಹಳ್ಳಿಯಲ್ಲಿ ಉಳಿದು ಅವ್ರ ಜೊತೆಗೆ ಊಟ ಮಾಡಿ ಮಾರನೇ ಸಹ ಬೆಳಗ್ಗೆ ಎದ್ದಾಗ ಹಳ್ಳಿಯ ಮೊದಲ ನೋಟ. ಜಳಕವನ್ನು ಮಾಡಬೇಕು ಎಂದು ವಿನಂತಿಸಿಕೊಂಡೆ. ಅದಕ್ಕೆ ಮನೆಯವರು ಒಂದು ಹುಡುಗನನ್ನ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಮಾಡಿ ಕೈಯಲ್ಲಿ ಒಂದು ಬಕೆಟ್ ಸೋಪು, ಶಾಂಪು, ಟವಲು ಎಲ್ಲ ಕೊಟ್ಟು ಪಕ್ಕದ ಮನೆಯಲ್ಲಿರುವಂತಹ ಸ್ನಾನದ ಮನೆಗೆ ಜಳಕಕ್ಕೋಸ್ಕರ ಕಳುಹಿಸಿಕೊಟ್ಟರು. ಮರುಭೂಮಿಲಿ ಸೋರಕಾಯಿ ತರ ಒಣಗೋದ್ ಮುಖ ಸ್ನಾನದ ನಂತರ ಪಳ ಪಳ ಎಂದು ಒಳೆಯುತ್ತಿದೆ. ಒಂದೊಂದೇ ಐಟಮ್ ಟೇಬಲ್ ಮೇಲೆ ಬರ್ತಾನೆ ಇದೆ. ಹಳ್ಳಿಯಲ್ಲಿ ಮನೆಯ ಮುಂದೆ ಒಂದು ಚಿಕ್ಕ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಟೀಗೆ ಬೇಕಾಗಿರುವಂತಹ ಎಲೆಗಳನ್ನ ಬೆಳೀತಾ ಇದ್ದಾರೆ. ಇದರ ಸುತ್ತಲೂ ಇದಕ್ಕೆ ನೆರಳು ಕೊಡೋದಕ್ಕೆ ಆಲಿವ್ ಮರವನ್ನು ಬೆಳೆದಿದ್ದಾರೆ. ಈ ಒಂದು ಪ್ರಾಂತ್ಯದಲ್ಲಿ ಆಲಿವ್ ಆಯಿಲ್ಲು ಮತ್ತು ಆಲಿವ್ಸ್ನ ಪ್ರತಿನಿತ್ಯ ಬ್ರೆಡ್ ಜೊತೆ ಅದ್ಕೊಂಡು ತಿನ್ನೋದಕ್ಕೆ ಆಲಿವ್ ಆಯಿಲ್ನ ಬಳಕೆ ಮಾಡ್ತಾರೆ. ನಾವು ಬಟರ್ ತಿಂತೀವಲ್ಲ, ಆದರೆ ಇಲ್ಲಿ ಆಲಿವ್ ಆಯಿಲ್ನ ಬಳಕೆ ಮಾಡ್ತಾರೆ. ಆಲಿವ್ ಆಯಿಲ್ ನಮ್ಮೆಲ್ಲರಿಗೂ ಗೊತ್ತು ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಇಲ್ಲಿ ಕೋಲ್ಡ್ ಪ್ರೆಸ್ಡ್ ಇಲ್ಲೇ ಇದೆಯಂತೆ ಗಾಣ. ಆ ಗಾಣದಲ್ಲಿ ಇಲ್ಲೇ ಬೆಳೀತಾರೆ. ಗಾಣಕ್ಕೆ ಹೋಗಿ ಎಣ್ಣೆಯನ್ನು ತೆಗಿತಾರೆ. ಹಾಗೆ ಆಲಿವ್ಸ್ನ ಕೂಡ ತಿಂತಾರೆ. ಆಲಿವ್ ಆಯಿಲ್ನ ಸೇವನೆ ಮಾಡ್ತಾರೆ ಪ್ರತಿನಿತ್ಯ. ಈ ಹಳ್ಳಿಯ ಮುಖ್ಯಸ್ಥನ ಮನೆಯಲ್ಲಿ ಇವತ್ತು ಉಳಿದಿದ್ದು ಬಹಳ ವಿಶೇಷ. ಹಿಂದೆ ನೋಡ್ತಾ ಇದ್ರಲ್ಲ, ಅದೇ ಹಳ್ಳಿಯ ಮುಖ್ಯಸ್ಥ ಅಥವಾ ಶೇಕ್ ಅಂತ ಕರೀತಾರೆ. ಇಲ್ಲಿ ಶೇಕ್ ಮನೆ. ಎದುರುಗಡೆ ಸ್ಕೂಲ್ ಬಸ್ಸನ್ನು ನೋಡ್ಬೋದು ನೀವು. ಹಾಗೆ ಒಂದು ಲಾರಿ, ಒಂದು ಟ್ರ್ಯಾಕ್ಟ್ರು, ಒಂದು ಟೂ ವೀಲರ್ ಇದೆ. ಬಹಳ ಲೇಡ್ ಬ್ಯಾಕ್ ಲೈಫು. ಇಲ್ಲಿ ಯಾವ ಟೆನ್ಷನ್ ಇಲ್ಲ, ಯಾವ ತಲೆನೋವಿಲ್ಲ. ಹಕ್ಕಿಯ ಚಿಲಿಪಿಲಿ ಬೆಳಗ್ಗೆ 10 ಗಂಟೆ, ಇವಾಗ 10 ಗಂಟೆಲೂ ಹಕ್ಕಿಯ ಚಿಲಿಪಿಲಿ ಕೇಳಿಸ್ತದೆ ಎಲ್ಲ ಕಡೆನೂ. ವಾತಾವರಣ ತುಂಬ ಚೆನ್ನಾಗಿದೆ. ಟೆಂಪ್ರೇಚರ್ ಇವತ್ತು 35 ಡಿಗ್ರಿ ಇದೆ. ಸ್ವಲ್ಪ ಬಿಸಿ ಸೆಕೆ ಇದೆ, ಆದ್ರೂ ಗಾಳಿ ಬೀಸ್ತಾ ಇದೆ. ಬಹಳ ಡಿಫ್ರೆಂಟ್ ಆದ ಜಾಗ. ಈ ಥರ ಒಂದು ಹಳ್ಳಿಯಲ್ಲಿ ಬರುವಂತಹ ಅವಕಾಶ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸರ್ಪ್ರೈಸ್ ಆಗಿ ನೆನ್ನೆ ರಾತ್ರಿ ಬಂದಿದ್ದು. ಅಲ್ಲಿ ನಮ್ಮ ಕಾರ್ ಪಾರ್ಕ್ ಆಗಿದೆ. ಈಗ ಚಿಕ್ಕದಾಗಿ ಶೇಕ್ ಜೊತೆಗೆ ಹೋಗಿ ಈ ಒಂದು ಹಳ್ಳಿಯನ್ನು ನೋಡಿಕೊಂಡು ಅದಾದಮೇಲೆ ಇಲ್ಲಿಂದ ಮುಂದೆ ಹೋಗ್ತೀವಿ. ನಿನ್ನೆ ನಾವು ಮಲಗಿದಂತಹ ಜಾಗ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಇವಾಗಷ್ಟೇ. ತಿಂಡಿ ಆಯಿತು ಈ ಜಾಗದಲ್ಲಿ. ಪ್ರತಿಯೊಂದು ಮನೆಯಲ್ಲೂ ಇಲ್ಲಿ ಈ ರೀತಿ ಒಂದು ಲಕ್ಸುರಿಯಸ್ ಸ್ಪೇಸ್ ಇರುತ್ತೆ ಕೂತ್ಕೊಂಡು ಊಟ ಮಾಡೋದಕ್ಕೆ, ತಿಂಡಿ ಮಾಡೋದಕ್ಕೆ. ಓಕೆ, ಈಗ ಈ ಮಕ್ಕಳ ಜೊತೆಗೆ ಈ ಒಂದು ಹಳ್ಳಿಯನ್ನು ಎಕ್ಸ್ಪ್ಲೋರ್ ಮಾಡಲಿದ್ದೀವಿ. ನೀವೆಲ್ಲ ಕೇಳ್ತಾ ಇರ್ತೀರ ಹಳ್ಳಿಯ ಜೀವನ ತೋರಿಸಿ ಅಂತ. ಈಗ ಒಂದು ರಿಮೋಟ್ ಆದ ಮೊರಕ್ಕೋ ಹಳ್ಳಿ ಜೀವನ ನಿಮಗೋಸ್ಕರ ಪ್ರಸ್ತುತಿ. ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ. ಮೊಟ್ಟ ಮೊದಲನೇದಾಗಿ ನಾವಿವಾಗ ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ನ ಅನುಭವ ಪಡೆಯೋಣ. ಒಂದು ಮನೆಯ ಗಾರ್ಡನ್ ನೋಡ್ಬೋದು, ಎಷ್ಟು ಹಸಿರಾಗಿದೆ. ಇಲ್ಲಿ ಸಾಕಷ್ಟು ಕ್ಯಾಕ್ಟಸ್ನ ಬೆಳೆದಿದ್ದಾರೆ. ದಿಸ್ ಒನ್ ವಾಟರ್. ಹಾಂ, ಇದರಲ್ಲಿ ಬಿಸಿಲುಗಾಲದಲ್ಲಿ ಇದರೊಳಗಿಂದ ನೀರು ತೆಗೆದು ಕುಡಿತಾರಂತೆ. ಓಕೆ. ನಾವೆಲ್ಲ ಬರೀ ಈ ಥರ ವಿಷಯಗಳ ಬಗ್ಗೆ ಕೇಳಿದ್ವಿ, ಯಾವತ್ತೂ ನೋಡಿರಲಿಲ್ಲ. ಕಣ್ಣಾರೆ ಇವಾಗ ನೋಡ್ತಾ ಇದ್ದೀವಿ. ಕ್ಯಾಕ್ಟಸ್ ಗಿಡದೊಳಗೆ ನೀರಿರುತ್ತೆ, ಅದನ್ನು ಕುಡಿತಾರೆ ಅಂತೆಲ್ಲ ಕೇಳಿದ್ವಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀನಿ ರಿಯಲ್ಲಾಗಿ ಹೇಗೆ ಬೆಳೆದಿದ್ದಾರೆ ಅಂತ. ಈಗ ಇಲ್ಲಿಯ ಸ್ಕೂಲ್ ಒಳಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಪರ್ಮಿಷನ್ ತೊಗೋತಾ ಇದ್ವಿ ಒಳಗೆ ಹೋಗೋದಕ್ಕೆ. ಬ್ರದರು ಮೊಹಮ್ಮದ್ ಅಂತ. ನೋ ಶೋ ಯು. ಸ್ಕೂಲ್ ಒಳಗೆ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಲಿಲ್ಲ. ಸ್ಕೂಲ್ ಒಳಗೆ ಮಕ್ಕಳು ಅಂದರೆ ನರ್ಸರಿ ಮತ್ತು 9 ರಿಂದ 10 ವರ್ಷ, 12 ರಿಂದ 13 ವರ್ಷ ಈ ಥರ ಇದ್ದರು. ಅರೇಬಿಕ್ ಮತ್ತು ಫ್ರೆಂಚ್ ಹೇಳ್ಕೊಡ್ತಾಯಿದ್ರು ಟೀಚರ್ಸು. ಕ್ಲಾಸಲ್ಲಿ ನೋಡಿದೆ, ಒಂದು ಕ್ಲಾಸಲ್ಲಿ ಒಂದೇ ಒಂದು ಹುಡುಗಿ ಇದ್ದರು. ಆಲ್ಮೋಸ್ಟ್ ಒಂದು 10 ರಿಂದ 15 ಜನ ಹುಡುಗರಿದ್ದರು.
ಅದರಲ್ಲಿ ಗೊತ್ತಾಗುತ್ತೆ ಹುಡುಗಿರಿಗೆ ಎಜುಕೇಷನ್ ಇವತ್ತು ಇಲ್ಲಿ ಕಷ್ಟ ಇದೆ ಅಂತ, ಅಥವಾ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ಆ ದೇಶದ್ದು. ಕಂಪ್ಲೇಂಟ್ ಅಂತಲ್ಲ, ನಾನು ಗಮನ ಕೊಟ್ಟಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಟೀಚರ್ಸ್ ಇಬ್ಬರು ಬಹಳ ಫ್ರೆಂಡ್ಲಿ ಆಗಿದ್ದರು, ಏನೂ ತೊಂದರೆ ಇಲ್ಲ. ಬಟ್ ಒಳಗಿನ ಚಿತ್ರಣ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇದೇ ಸ್ಕೂಲ್ ಕಾಂಪೌಂಡು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಎಜುಕೇಷನ್ನು ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ ಫ್ರೀ ಅಂತೆ. ಇದು ನೀವು ನೋಡಿದ್ದು ಗೌರ್ಮೆಂಟ್ ಸ್ಕೂಲು. ಸಹರಾ ಪ್ರಾಂತ್ಯದಲ್ಲಿ ಹಾಗೆ ಮೊರಕ್ಕೋ ದೇಶದಲ್ಲಿ ಅತ್ಯಂತ ಮುಖ್ಯವಾದ ಫಲವತ್ತಾದ ಬೆಳೆ ಅಂದರೆ ಖರ್ಜೂರದ ಮರಗಳು ಅಥವಾ ಪಾಮ್ ಟ್ರೀಸು. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಇದು ಕುಳ್ಳ ಗಿಡ್ಡ ಮರ. ಇದರಲ್ಲಿ ಹೇಗೆ ಖರ್ಜೂರದ ಬಂಚ್ ಅಡಿಕೆ ಥರ ಕಾಣುತ್ತೆ ನೋಡೋದಕ್ಕೆ, ಆದರೆ ಇದು ಅಡಿಕೆ ಅಲ್ಲ, ಖರ್ಜೂರ. ಸೊಗಸಾಗಿದೆ, ಈಗ ಹಸಿರಾಗಿದೆ, ಇನ್ನು ಸ್ವಲ್ಪ ದಿವಸಗಳಲ್ಲಿ ಹಣ್ಣಾಗುತ್ತೆ. ಅದಾದಮೇಲೆ ಒಣಗಿಸಿದ ನಂತರ ಇದನ್ನು ತಿನ್ನಲಾಗುತ್ತೆ. ನಿಮಗೆ ಗೊತ್ತು ಎಷ್ಟು ರುಚಿಯಾಗಿರುತ್ತೆ ಅಂತ ಡೇಟ್ಸು. ನನಗಂತೂ ಡೇಟ್ಸ್ ಸಿರಪ್ ಆಗ್ಬೋದು, ಡೇಟ್ಸಿಂದ ಮಾಡೋ ಪ್ರತಿಯೊಂದು ವಿಷಯನೂ ಇಷ್ಟ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಇಷ್ಟ ಖರ್ಜೂರವನ್ನು ಹಾಗೆ ತಿನ್ನೋದು. ಒಂದು ಸೈಡು ಖರ್ಜೂರದ ಮರಗಳಿದ್ದರೆ ಇನ್ನೊಂದು ಸೈಡು ಜೈತೂನ್ ಅಥವಾ ಆಲಿವ್ ಮರಗಳು. ಆಲಿವ್ ಮರಗಳಲ್ಲೂ ಕೂಡ ನೀವು ನೋಡ್ಬೋದು ಆಲಿವ್ಸ್ ಬಿಟ್ಟಿದೆ ಇವಾಗಷ್ಟೇ. ಇದರಿಂದ ಇದೇ ಇವರ ಜೀವಾಳ, ಇವೆರಡು ಮರಗಳು, ಖರ್ಜೂರದ ಮರ, ಜೈತೂನ್ ಮರ. ಇದರಿಂದ ಎಣ್ಣೆ ತೆಗಿತಾರೆ, ಇದನ್ನು ತಿಂತಾರೆ. ಇದೂ ಅಷ್ಟೇ ಇವರ ಎಲ್ಲ ಅಡುಗೆಗಳಲ್ಲಿ ಬಳಕೆ ಮಾಡ್ತಾರೆ. ಹಾಗೆ ಎವ್ರಿ ಡೇ, ಪ್ರತಿ ದಿವಸದಲ್ಲಿ ಬಳಕೆ ಆಗುತ್ತೆ ಖರ್ಜೂರ. ಇಲ್ಲಿ ದಾಳಿಂಬೆಯ ಗಿಡವನ್ನು ಕೂಡ ನೋಡ್ಬೋದು ಇಲ್ಲಿ. ದಾಳಿಂಬೆಯನ್ನು ರಮ್ಮಾನ್ ಅಂತ ಕರೀತಾರೆ ಇವರು. ಓಕೆ, ಖರ್ಜೂರದ ಮರದ ಎಲೆಗಳು ಒಳ್ಳೆಯ ಮುಳ್ಳಂದಿ ಮುಳ್ಳು ಥರ ಇರುತ್ತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಚುಚ್ಚಿದ್ರೆ ಒಳಗೆ ಹೋಗ್ಬಿಡುತ್ತೆ, ಸ್ಕಿನ್ ಒಳಗೆ, ಅಷ್ಟು ಚೂಪಾಗಿರುತ್ತೆ ಇದು. ಇಲ್ಲಿ ಕುಳ್ಳ ಡೇಟ್ಸ್ ಮರಗಳನ್ನ ನೋಡ್ತಾ ಇದ್ದೀರಾ. ಇಲ್ಲಿ ದೊಡ್ಡದಾದ ಖರ್ಜೂರದ ಮರ ಅಥವಾ ಪಾಮ್ ಟ್ರೀಯನ್ನು ನೋಡ್ತಾ ಇದ್ದೀರಾ. ಇದರಿಂದ ಒಂದು ರೀತಿಯ ಸಾರಾಯಿನ ಕೂಡ ತಯಾರು ಮಾಡ್ತಾರೆ. ಯಾವ ರೇಂಜ್ಗೆ ಪುದೀನ ಸೊಪ್ಪನ್ನು ಬೆಳೀತಾರೆ ಅಂತ ನೋಡಿ. ಇಲ್ಲಿ ಪ್ರತಿಯೊಂದು ದಿವಸನೂ ಈ ಒಂದು ಪ್ರಾಂತ್ಯದಲ್ಲಿ ಪುದೀನ ಬಳಕೆ ಇಲ್ಲಿನ ಲೋಕಲ್ ಟೀಯಲ್ಲಿ ಆಗುತ್ತೆ. ಈ ಒಂದು ಜಾಗದಲ್ಲಿ ದ್ರಾಕ್ಷಿಯನ್ನು ಕೂಡ ಬೆಳೆದಿದ್ದಾರೆ. ದ್ರಾಕ್ಷಿಯ ಬಂಚು ಅಹನಬ್, ಇದಕ್ಕೆ ಅಹನಬ್ ಅಂತ ಕರೀತಾರೆ. ಎಲ್ಲ ಕಡೆಯೂ ದ್ರಾಕ್ಷಿ. ವೆರಿ ಗುಡ್. ಖರ್ಜೂರದ ಮರಗಳಿಗೆ ನೀರು ಬಿಡ್ತಾ ಇದ್ದಾರೆ ಇಲ್ಲಿ ಮೇಲಿನ ಟ್ಯಾಂಕಿಂದ. ಅಲ್ಲಿ ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ನೀರು ಬೀಳ್ತಾ ಇದೆ. ನೀರು ಇಲ್ಲಿಂದ ಸಂಪೂರ್ಣವಾಗಿ ತೋಟಕ್ಕೆ ಹರಿತಾ ಇದೆ. ಮಕ್ಕಳು ಅಲ್ಲಿಂದ ನೀರನ್ನು ಕುಡಿತಾ ಇದ್ದಾರೆ. ವಾವ್, ಜರ್ರಂತ ನೀರು ಸುರಿತಾ ಇದೆ. ಇಲ್ಲಿಂದ ಸಂಪೂರ್ಣವಾಗಿ ಎಲ್ಲ ಕಡೆಗೂ ನೀರು ಬಿಡ್ತಾ ಇದ್ದಾರೆ. ಹುಡುಗ ಏನೇನೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಅಂದರೆ ನಮ್ಗೆ ಅರ್ಧಂಬರ್ಧ ಅರ್ಥ ಆಗ್ತಾಯಿದೆ. ಇಂಟರ್ನೆಟ್ ಬೇರೆ ಇಲ್ಲಿ ವರ್ಕ್ ಆಗ್ತಾಯಿಲ್ಲ, ಸೊ ಟ್ರಾನ್ಸ್ಲೇಟರ್ ಕೂಡ ಬಳಕೆ ಮಾಡೋಕ್ಕಾಗ್ತಾಯಿಲ್ಲ. ಹಸಿರನ್ನ ನೋಡಿ ಖುಷಿ ಆಗ್ತದೆ. ಇದು ಇಷ್ಟು ಇಲ್ಲಿಯ ಟೀಗೆ ಬಳಕೆ ಮಾಡುವಂತಹ ಗಿಡಮೂಲಿಕೆ. ಅದರ ಮಧ್ಯ ಖರ್ಜೂರದ ಮರಗಳನ್ನು ನೆಡಲಾಗಿದೆ. ಸುತ್ತ ನೀವು ನೋಡ್ಬೋದು ಆಲಿವ್ಸ್ ಮರಗಳನ್ನ ಹಾಕಿದ್ದಾರೆ. ಮಧ್ಯ ಖರ್ಜೂರದ ಮರ, ಅದರ ಮಧ್ಯೆ ಬೇರೆ ಬೇರೆ ತರಕಾರಿ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ಇದು ಇಲ್ಲಿನ ಒಂದು ರೀತಿಯ ಕೃಷಿ ಪದ್ಧತಿ. ನೀರು ಚೆನ್ನಾಗಿದೆ, ಮಣ್ಣು ಫಲವತ್ತಾಗಿದೆ. ಅಂಜೂರ, ಕಾರ್ಮೋಸ್, ಇದನ್ನು ಅಂಜೂರ ಬಹಳ ಬಹಳ ಅದ್ಭುತವಾದ ಹಣ್ಣು. ವಾ ವಾ ವಾ, ಹೆಂಗೆ ಅರಳುತ್ತೆ ನೋಡಿ, ಒಳ್ಳೆ ಹೂವಿನ ರೀತಿಯಲ್ಲಿ. ಇದನ್ನು ಡ್ರೈ ಮಾಡಿದ್ಮೇಲೆ ಒಂದು ರಿಂಗ್ ರೀತಿಯಲ್ಲಿ ಮಾರ್ತಾರಲ್ಲ, ಆ ಹಣ್ಣು. ನಮ್ಮಲ್ಲಿ ಜಾಸ್ತಿ ಬೆಳೆಯಲ್ಲ, ಸಿಗಲ್ಲ, ಬರೀ ನಮಗೆ ಡ್ರೈಡ್ ವರ್ಷನ್ ಮಾತ್ರ ಸಿಗುತ್ತೆ. ಗುಡ್. ಸಖತ್ ಸಿಹಿಯಾಗಿದೆ. ರೈತರು ಸ್ವಲ್ಪ ಮಟ್ಟಿಗೆ ಜೋಳ ಕೂಡ ಬೆಳೆಯೋದನ್ನು ಇಲ್ಲಿ ನೋಡ್ಬೋದು ನೀವು. ಈ ಒಂದು ಜಾಗದಲ್ಲಿ ಸೌತೆಕಾಯಿ ಬೆಳೀತಾ ಇದ್ದಾರೆ. ಒಂದು ರೀತಿಯ ಸೌತೆಕಾಯಿ, ಕುಂಬಳಕಾಯಿ ಥರ ಸೌತೆಕಾಯಿ ಯೂಸ್ ಮಾಡ್ತೀವಲ್ಲ, ಮಂಗಳೂರು ಸೌತೆಕಾಯಿ, ಆ ಥರ ಇದೆ.
ಈ ಜಾಗದಲ್ಲಿ ಮುಸುಕಿನ ಜೋಳವನ್ನು ಬೆಳೆಯಲಾಗಿದೆ. ಈಗಷ್ಟೇ ಹೊರಹೊಮ್ತಾ ಇದೆ ನೋಡಿ. ಗೊತ್ತಾಯ್ತಲ್ಲ ನಿಮಗೆ ಈ ಒಂದು ಪ್ರಾಂತ್ಯದಲ್ಲಿ ಏನೇನು ಬೆಳೀತಾರೆ ಮತ್ತು ಇವರ ಮುಖ್ಯ ಬೆಳೆಗಳು, ಇವರ ಜೀವನ ಶೈಲಿ ತೋರ್ಸೋದಕ್ಕೆ ಹೋಗ್ತಾ ಇದ್ರೆ ಇನ್ನೂ ಹೋಗ್ತಾನೆ ಇರ್ಬೋದು. ಬಟ್ ಏನಂದರೆ ನಾವು ಮುಂದುವರಿಬೇಕು. ಇಲ್ಲಿಂದ ಇನ್ನೂ ಸಾಕಷ್ಟು ಜಾಗಗಳಿಗೆ ಹೋಗಬೇಕು. ಇಲ್ಲಿಂದ ದೂರದ ಮರಕೇಶ್ಗೆ ಹೋಗಬೇಕು. ಡ್ರೈವ್ ಮಾಡ್ಕೊಂಡು ಇವತ್ತು ಆಲ್ಮೋಸ್ಟ್ 8 hours ಡ್ರೈವಿಂಗ್ ಇದೆ. ಈ ಕೃಷಿ ಪದ್ಧತಿಯನ್ನು ನೋಡಿಕೊಂಡು ಹಳ್ಳಿಯನ್ನು ಬಿಟ್ಟು ಹೋಗುವಂತಹ ಸಮಯ ಬಂದಿದೆ. ಈ ಹಳ್ಳಿಯಲ್ಲಿ ಆಶ್ರಯ ಕೊಟ್ಟ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದ. ಇಲ್ಲಿ ಮಣ್ಣನ್ನು ಗಮನ ಕೊಟ್ಟರೆ ಕಂದು ಬಣ್ಣದ ಮಣ್ಣಿಲ್ಲಿ, ಕೆಲವು ಕಡೆ ಕಪ್ಪು ನೋಡಿದ್ರೆ ಇದು ಬ್ರೌನಿಷ್ ಬಣ್ಣದ ಮಣ್ಣು. ಬಿಸಿ ಇದೆ, ಕೈಯಲ್ಲಿ ಹಿಡ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ, ಅಷ್ಟು ಬಿಸಿ ಇದೆ. ಗೋಧಿಯನ್ನು ಬೆಳೆಯಲಾಗಿದೆ. ಗೋಧಿಯ ತೆನೆ ಬೆಳೆದು ಎಲ್ಲ ತೆಗೆದಿದ್ದಾರೆ. ಹುಲ್ಲು ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಗೋಧಿಯನ್ನು ಬೆಳೆದು ನಾವು ಚಪಾತಿ ಮಾಡ್ಕೊಂಡು ತಿಂತೀವಿ. ಆದರೆ ಇಲ್ಲಿ ಗೋಧಿಯನ್ನು ಬೆಳೆದು ಮನೆಗಳಲ್ಲೇ ತಂದೂರು ಒಲೆಯಲ್ಲಿ ಬರ್ಬರ್ ಬ್ರೆಡ್, ಇಲ್ಲಿಯ ಅಮಾರಿಷ್ ಬ್ರೆಡ್ಡನ್ನು ಮಾಡಿ ಸವಿತಾರೆ. ಅದೇ ವ್ಯತ್ಯಾಸ. ಬಟ್ ಬಳಕೆ ಆಗುವಂತಹ ಇಂಗ್ರೀಡಿಯೆಂಟು ಗೋಧಿನೇ. ಈ ಒಂದು ಜಾಗದಲ್ಲಿ ಒಣಗೋಗಿರುವಂತಹ ಒಂದು ನದಿಯನ್ನು ನೋಡ್ಬೋದು. ಅದರ ತಳವನ್ನು ಕೂಡ ನೋಡ್ಬೋದು. ಅದರ ಮೇಲೆ ಸಾಕಷ್ಟು ಗಿಡಗಳು ಕೂಡ ಬೆಳ್ಕೊಂಡ್ಬಿಟ್ಟಿವೆ. ಮೋಸ್ಟ್ಲಿ ಇದು ಬತ್ತೋಗಿ ಬಹಳ ದಿವಸನೇ ಆಗಿರಬೇಕು. ಬಟ್ ಈ ರಿವರ್ ಬೆಡ್ ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಇವಾಗ ನೀರೇ ಇಲ್ಲ. ಸಮ್ಮರ್ ಅಂತ ಇಲ್ವಾ ಅಥವಾ ಪರ್ಮನೆಂಟಾಗಿ ಡ್ಯಾಮಿಂಗ್ ಕಟ್ಟಿ ನೀರು ಬರ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಒಳಗಂತೂ ಎಲ್ಲ ಕಡೆ ನೀರು ಸಪ್ಲೈ ಇರೋದನ್ನು ನೋಡಿದ್ವಿ. ಎಲ್ಲ ರೈತರಿಗೂ ನೀರು ಸರಿಯಾಗಿ ಸಿಗಲಿಲ್ಲ ಅಂದರೆ ಅವರು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ಲೇಟ್ಗಳಿಗೆ ಊಟ ಬರೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ಪ್ರೀತಿಯ ಡಾಸಿಯಾ, ನನ್ನ ಗರ್ಲ್ ಫ್ರೆಂಡು, 10 ದಿವಸದಿಂದ ಓಡಿಸ್ತಾ ಇದ್ದೀವಿ. ಆದರೆ ಇನ್ನೂ ವಾಶ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಕೊಳೆ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ಇವಾಗ ಅವಳಿಗೆ ಸ್ನಾನ ಮಾಡಿಸ್ತೀವಿ. ಎಲ್ಲಿ ಸ್ನಾನ? ಹಳ್ಳಿಯಲ್ಲಿ ಜಲ ಸ್ನಾನ. ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಸ್ನಾನ ಮಾಡಿ ಸಿಕ್ಕಾಪಟ್ಟೆ ಸುಂದರಿ ಆಗಿಬಿಟ್ಟಿದ್ದಾಳೆ. ಇವಳ ಹೆಸರು ಡಾಸಿಯಾ. ಮೊರೊಕ್ಕೊ ದೇಶದ ಐತಿಹಾಸಿಕ ಹಾಗೆ ಪ್ರಾಚೀನ ನಗರವಾದ ಫೆಜ್ನಲ್ಲಿ 11ನೇ ಶತಮಾನದಲ್ಲೇ ಒಂದು ಇರಿಗೇಷನ್ ಮತ್ತು ವಾಟರ್ ಟನಲ್ ಸಿಸ್ಟಮು ಭೂಮಿಯ ಒಳಗೆ ಮಾಡಿದ್ರು. ಇಲ್ಲಿನ ಮುಖ್ಯ ಸೋರ್ಸು ಫೆಜ್ ಅಥವಾ ಓವೇಸ್ ಫೆಜ್ ನದಿ. ಈ ನದಿ ಸಾಕಷ್ಟು ಟ್ರಿಬ್ಯೂಟರೀಸ್ ಆಗಿ ಬೇರೆ ಬೇರೆ ಜಾಗದಲ್ಲಿ ಹರಿತಾ ಇತ್ತು. ಅದನ್ನು ಹೇಗಾದರೂ ಮಾಡಿ ಇಡೀ ನಗರಕ್ಕೆ ಸದ್ಬಳಕೆ ಆಗಬೇಕು. ಮತ್ತು ಇಲ್ಲಿ ತುಂಬ ಬಿಸಿಲಿದೆ, ಎವಾಪ್ರೇಷನ್ ಕೂಡ ಆಗಬಾರ್ದು. ಆ ರೀತಿ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ ಟನಲ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ರು. ಈ ಒಂದು ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೀನಿ. ಬಹಳ ವಿಶೇಷವಾದ ವಿಡಿಯೋ, ಕರೆಕ್ಟಾಗಿ ಗಮನ ಕೊಟ್ಟು ನೋಡಿ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ವಾಟರ್ ವೀಲು. ಇದರ ಮೂಲಕ ನೀರನ್ನು ಸೇದ್ತಾಯಿದ್ರು. ಇಲ್ಲಿ ಮುಂದೆ ನೋಡ್ಬೋದು ನೀವು ಬಾವಿ. ಅಂಡರ್ಗ್ರೌಂಡ್ ಟನಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಅಂಡರ್ಗ್ರೌಂಡ್ ಟನಲ್ ಸಿಸ್ಟಮು. ಇಲ್ಲಿಂದ ಎಲ್ಲಿವರೆಗೂ ನೋಡ್ತೀರಾ ಅದಷ್ಟು ಅಂಡರ್ಗ್ರೌಂಡ್ ಟನಲ್ ಸಿಸ್ಟಮು. ಈಗ ನಿಮಗೆ ಭೂಮಿ ಒಳಗೆ ಆಗಿನ ಕಾಲದಲ್ಲೇ 11ನೇ ಶತಮಾನದಲ್ಲೇ ಹೇಗೆ ಒಂದು ನೀರಿನ ಸಿಸ್ಟಮ್ ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ. ಹೇಗೆ ಮದರ್ ವೆಲ್ಲಿಂದ ಮೇನ್ ಸೋರ್ಸ್ ಆಫ್ ನೀರಿಂದ ಆಕ್ಸೆಸ್ ಶಾಫ್ಟ್, ಇಲ್ಲಿ ಯಾವುದೇ ರೀತಿಯ ಯಂತ್ರದ ಬಳಕೆ ಮಾಡ್ತಾ ಇರಲಿಲ್ಲ, ಮೆಕ್ಯಾನಿಕಲ್ ಸ್ಟೈಲಲ್ಲಿ ಮಾಡ್ತಾಯಿದ್ರು. ಮತ್ತು ಗ್ರಾವಿಟಿ, ಭೂಮಿಯ ಗ್ರಾವಿಟಿಯನ್ನು ಉಪಯೋಗ ಮಾಡಿಕೊಂಡು ನೀರನ್ನು ಹರಿಬಿಡ್ತಾಯಿದ್ರು. ಫೈನಲಿ ಔಟ್ಲೆಟ್, ಎಲ್ಲಿ ಇರಿಗೇಷನ್ ಮಾಡಬೇಕು, ಎಲ್ಲಿ ಕೃಷಿಯನ್ನು ಮಾಡಬೇಕು ಆ ಜಾಗಗಳಿಗೆ ಹೋಗ್ತಾಯಿತ್ತು. ಈಗ ಭೂಮಿಯ ಒಳಗೆ ಇರುವಂತಹ ಅಂಡರ್ಗ್ರೌಂಡ್ ಕೆನಾಲ್ ಸಿಸ್ಟಮ್ನ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ. ಹೇಗೆ ಕ್ರಿಯೇಟ್ ಮಾಡಿದ್ರು ಇದನ್ನು. ಈ ಸೈಡು 15 ಕಿಲೋಮೀಟರ್ ಉದ್ದ ಇದೆ ಈ ಒಂದು ಕೆನಾಲು. ಹಾಗೆ ಈ ಸೈಡ್ ಕೂಡ 15 ಕಿಲೋಮೀಟರ್ ಉದ್ದ ಇದೆ. ನೀರು ಇದರ ಒಳಗೆ ಹರಿದು ಹೋಗ್ತಾ ಇತ್ತು. ಹರಿದು ಹೋಗುವಂತಹ ಜಾಗಗಳಲ್ಲಿ ಈ ರೀತಿ ಬಾವಿಗಳನ್ನು ಮಾಡಲಾಗ್ತಾಯಿತ್ತು. ಬಾವಿಗಳನ್ನು ಮಾಡಿ
ಈ ಥರ ಬುಟ್ಟಿಗಳನ್ನು ಒಳಗೆ ಬಿಟ್ಟು ನೀರನ್ನು ಸೇದಿ ಅಲ್ಲಿಗೆ ಅಂದರೆ ತಮ್ಮ ತಮ್ಮ ಭೂಮಿಗಳಿಗೆ ನೀರನ್ನು ತಗೋತಾಯಿದ್ರು. ಕಾರಣ ಏನಪ್ಪ ಅಂದರೆ ಇಲ್ಲಿ ಹೆವಿ ಬಿಸಿಲು, ನೀರನ್ನು ಆಚೆ ಕಡೆಯಿಂದ ಬಿಟ್ಟರೆ ಸಂಪೂರ್ಣವಾಗಿ ಹಿಂಗೋಗುತ್ತೆ, ಎವಾಪರೇಟ್ ಆಗೋಗುತ್ತೆ. ಎವಾಪರೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಭೂಮಿಯ ಗ್ರಾವಿಟಿಯನ್ನೇ ಬಳಕೆ ಮಾಡಿ, ಯಾವುದೇ ರೀತಿಯ ಮೆಕ್ಯಾನಿಕಲ್ ಮೋಟರ್ ಇಲ್ಲ, ಪಂಪ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲದೆ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಒಂದು ರೀತಿ ಇಲ್ಲಿ ಡೌನ್ ಮಾಡಿದ್ದಾರೆ. ಹಾಗೆ ಹೋಗ್ತಾ 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 ಡೌನ್ ಮಾಡಿದ್ದಾರೆ. ಒಂಚೂರು ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಈ ರೀತಿ ಕೆನಾಲ್ ಸಿಸ್ಟಮ್ಮು ಮೊರೊಕ್ಕೋ ದೇಶದ ಆಗಿನ ಮೆಡಿವಲ್ ಥಾಟ್ ಪ್ರಾಸೆಸ್ನ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಮಾಡಿಸುತ್ತೆ. ಇದು ಅಷ್ಟೇ, ಇನ್ನೊಂದು ಓಪನಿಂಗು. ಇಲ್ಲಿಂದ ಕೂಡ ನೀರನ್ನು ಸೇದ್ಕೊಳ್ಳೋರು ಮೇಲಿಕ್ಕೆ. ವಾವ್. ರಾಜರು ಅಥವಾ ರಾಜ್ಯಗಳು ಪ್ರಜೆಗಳ ಒಳಿತಿಗಾಗಿ ಕೆಲಸ ಮಾಡಿದಾಗ ಹೇಗೆ ಒಂದು ಜಗತ್ತು ಬಹಳ ಸುಂದರವಾಗಿ ಡೆವಲಪ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಝೆನೆತಾ ಹಾಗೆ ಆಲ್ಮೊರಾವಿದ್ ಕಿಂಗ್ಡಮ್ಸು ಈ ಒಂದು ವಾಟರ್ ಕೆನಾಲ್ ಸಿಸ್ಟಮ್ಸ್ನ ತಮ್ಮ ಸಿಟಿಯ ಜನಗಳ ಒಳಿತಿಗಾಗಿ ಮಾಡಿದ್ದು. ಈ ಒಂದು ಕೆನಾಲ್ ಸಿಸ್ಟಮು ಮೊರೊಕ್ಕೋ ದೇಶದ ಮೆಡಿವಲ್ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಹಾಗೆ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟನ್ನು ನಿಮಗೆ ತೋರಿಸುವಂತಹ ಅತ್ಯದ್ಭುತವಾದ ಸಂಕೇತ. ಸೊ ಆಗಿನ ಕಾಲದಲ್ಲಿ ಯಾವ ರೀತಿ ವಾಟರ್ ವೀಲ್ನ ಬಳಕೆ ಮಾಡ್ತಾಯಿದ್ರು ಅಂತ ಸಾಹೇಬರು ತೋರಿಸ್ತಾ ಇದ್ದಾರೆ ನೋಡಿ. ಕಾಲನ್ನು ಕೂಡ ಬಳಕೆ ಮಾಡ್ತಾಯಿದ್ರಂತೆ. ಆಗಿನ ಕಾಲದಲ್ಲೇ ಮೊರೊಕ್ಕೋ ಎಷ್ಟು ಡೆವಲಪ್ಡ್ ಆಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದರೆ ಕೆನಾಲ್ನ ಒಂದು ರೀತಿ ಹಿಂಗೆ ಇಳಿಯೋ ಥರ ಮಾಡಿದರು. ಸಿಸ್ಟಮ್ಸ್ ಆ ಟೈಮಲ್ಲೇ ಡಿಸೈನ್ ಮಾಡಿದ್ದು, ಫ್ಯಾಸಿನೇಟಿಂಗ್ ಅಂತ ಕರಿಬೋದು. ಇದು ಮೊರೊಕ್ಕೋ ದೇಶದ ಮೆಡಿವಲ್ ವಾಟರ್ ಇಂಜಿನಿಯರಿಂಗ್ ಅಥವಾ ಹೈಡ್ರಾಲಿಕ್ ಅಂಡರ್ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈಗ ನಾನು ಕೂಡ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ನೋಡಿ, ಕಾಲಲ್ಲಿ ಮಾಡ್ತಾಯಿದ್ದೀನಿ. ಹಿಂಗೆ ಕಾಲು ಜಾಸ್ತಿ ಶಕ್ತಿ ಇರುತ್ತಲ್ವ, ಹಿಂಗೆ ಬಳಕೆ ಮಾಡೋರು ಅಥವಾ ಕೈಯಲ್ಲಿ ಕೂಡ ಮಾಡ್ಬೋದು. ಹಿಂಗೆ ನೀರು ಎತ್ತೋದು, ಆಮೇಲೆ ಇಳಿಯೋದಕ್ಕೆ ಹಿಂಗೆ ವಾಪಸ್ ಬಿಡೋದು. ಈ ಥರ ವಾಟರ್ ವೀಲ್ಸ್ನ ಬಳಕೆ ಆಗಿನ ಕಾಲದಲ್ಲೇ ಮಾಡ್ತಾಯಿದ್ರು. ನಮ್ಮ ಒಂದು ಡ್ರೈವು ಮಾರಕೇಶ್ ಕಡೆಗೆ ಶುರುವಾಗಿದೆ. ಮಾರಕೇಶ್ ಮೊರೊಕ್ಕೋ ದೇಶದ ಅತ್ಯಂತ ಟೂರಿಸ್ಟಿಕ್ ಡೆಸ್ಟಿನೇಷನ್ ಮತ್ತು ಬಹಳ ವೆರೈಟಿ ಇರುವಂತಹ ಜಾಗ. ಆಲ್ಮೋಸ್ಟ್ 550 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಇವತ್ತು ರೀಚ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ನಾವಿದ್ದೀವಿ ಟಿಂಜಿರ್ ಅನ್ನೋ ಒಂದು ನಗರ. ಇಲ್ಲಿಂದ ಕೂಡ ಸರಿ ಸುಮಾರು 500 ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ. ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ರೀಚ್ ಆಗ್ತೀವಿ. ಅದಾದ ಮೇಲೆ ಅಸಾಧ್ಯವಾಗಲಿಲ್ಲ ಅಂದರೆ ಮಧ್ಯಾಹ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಉಳ್ಕೊಂಡು ಮಾರನೇ ದಿವಸ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಈಗ ಸದ್ಯಕ್ಕೆ ಸಮಯ 4 ಗಂಟೆ ಸಂಜೆ. ಭಾರತ ದೇಶದಲ್ಲಿ 8:30 ಆಗಿರುತ್ತೆ. ನೀವೆಲ್ಲ ಊಟ ಗೀಟ ಮಾಡ್ತಾ ಇರ್ತೀರಾ ಅಥವಾ ಟಿ ವಿ ನೋಡ್ತಾ ಇರ್ತೀರಾ. ನಾನಿಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ಮಿಸ್ ಯು ಆಲ್, ಟೇಕ್ ಕೇರ್. ಆದಷ್ಟು ಬೇಗ ಸಿಗುವ. ಮೊರೊಕ್ಕೋ ದೇಶದ ಹಳ್ಳಿ ಹುಡುಗರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಅವರ ಕುಟುಂಬಕ್ಕೆ ಕೂಡ ಎಷ್ಟು ಆದರದಿಂದ ನಮ್ಮನ್ನು ಸ್ವಾಗತಿಸಿ, ಗೊತ್ತಿಲ್ಲದಿರೋರಾದರೂ ತಮ್ಮ ಮನೇಲಿ ಇಟ್ಕೊಂಡು ಊಟ ಹಾಕಿ ಸುತ್ತಾಡಿಸಿದ್ರು. ಥ್ಯಾಂಕ್ ಯು. ಮುಂದಿನ ಎಪಿಸೋಡ್ ಸಖತ್ತಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ನಮ್ಮ ಹೋಟ್ಲಲ್ಲಿ ನಾವೇ ಸಿಗಾಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಯಾರೂ ಬರಲಿಲ್ಲ ಕಾಪಾಡೋದಕ್ಕೆ, ಬಾಗಿಲು ಹೊಡೆಯೋ ಸಂದರ್ಭ ಬಂದಿತ್ತು. ಆಮೇಲೆ ಏನಾಯಿತು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನಿಮಗೆ. ಹಾಗೆ ಮಂಕಿ ಫಿಂಗರ್ಸ್ ಅನ್ನೋ ಒಂದು ವಿಚಿತ್ರವಾದ ಜಾಗ, ಇನ್ನೂ ಸಾಕಷ್ಟು ವಿಶೇಷ ವಿಷಯಗಳು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ವಿತ್.